ನನಗೆ ಒಳ್ಳೆ ಜಾಬ್ ಸಿಗಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ಲೈಫ್ ಸಿಗಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ಬರಬೇಕು, ಒಳ್ಳೆಯ ಹೆಂಡತಿ, ಒಳ್ಳೆಯ ಗಂಡ, ಒಳ್ಳೆಯ ಆರೋಗ್ಯ, ಎಲ್ಲರೂ ಒಳ್ಳೆಯದು ಬೇಕು ಅಂತಾನೆ ಬಯಸ್ತಾರೆ. ಆದರೆ ನಿಜವಾಗಿಯೂ ಒಳ್ಳೆಯದು ಅಂದರೆ ಏನು? ನಮಸ್ಕಾರ ಸ್ನೇಹಿತರೆ, ನಾವು ಹಿಂದಿನ ಎಪಿಸೋಡ್ನಲ್ಲಿ ಮನುಷ್ಯ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ಯಂತ್ರದಂತೆ ಬದುಕಿ ಸಾಯೋದಕ್ಕೆ ಹುಟ್ಟಿಲ್ಲ, ನಮ್ಮ ಲೈಫ್ಗೆ ನಾವೇ ಒಂದು ಮೀನಿಂಗ್ನ ಕಂಡುಕೊಳ್ಬೇಕು ಅಥವಾ ಒಂದು ಗುರಿಯನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ನೋಡಿದ್ವಿ. ಪ್ರತಿಯೊಬ್ಬರೂ ಬೇರೆ ಬೇರೆ ಗುರಿಯನ್ನು ಇಟ್ಕೊಳ್ತಾರೆ. ಆದರೆ ಆ ಎಲ್ಲ ಗುರಿಯ ಅಂತಿಮ ಉದ್ದೇಶ ಏನು ಗೊತ್ತಾ? ಪ್ರತಿಯೊಬ್ಬರೂ ಇಟ್ಕೊಂಡಂತಹ ಗುರಿಯ ಅಂತಿಮ ಉದ್ದೇಶವೇ ಒಳ್ಳೆಯದಾಗಬೇಕು ಅನ್ನೋದು. ಹಾಗಾದರೆ ಯಾವುದು ಒಳ್ಳೆಯದು? ನಮಗೆ ಇಷ್ಟ ಆಗಿದ್ದೆಲ್ಲ ಒಳ್ಳೆಯದಾ? ಒಬ್ಬರಿಗೆ ಪಾರ್ಟಿ ಮಾಡೋದು, ಕುಡಿಯೋದು ತುಂಬ ಇಷ್ಟ ಆಗಬಹುದು, ಇನ್ನೊಬ್ಬರಿಗೆ ಸ್ವೀಟ್ ತಿನ್ನೋದು ಇಷ್ಟ ಆಗ್ಬೋದು. ಇವೆಲ್ಲ ಒಳ್ಳೆಯದು ಅನ್ನೋಕ್ಕಾಗಲ್ಲ. ಕ್ಷಣಿಕ ಸುಖ ಒಳ್ಳೆಯದಲ್ಲ. ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿದ ಪಿಜ್ಜಾ 4 ಸ್ಲೈಸ್ ತಿಂದ ಮೇಲೆ ಸಾಕು ಅಂತ ಅನಿಸಿ ವೇಸ್ಟ್ ಆಗುತ್ತೆ. ಆ ಹೊತ್ತಿಗೆ ಇಷ್ಟವಾಗಿದ್ದ ವಸ್ತು ಸ್ವಲ್ಪ ಹೊತ್ತಾದ ಮೇಲೆ ಅನಿಷ್ಟ ಆಗುತ್ತೆ. ನಮ್ಮ ಇಷ್ಟ ಕಷ್ಟಗಳು ಪ್ರತಿ ಕ್ಷಣ ಬದಲಾಗ್ತಾ ಇರ್ತವೆ. ನಮ್ಮ ಒಳ್ಳೆಯದು ನಮ್ಮ ಮೂಡ್ ಮೇಲೆ, ಹಸಿವು ಖುಷಿಯ ಮೇಲೆ ನಿಂತಿದೆಯಾ? ಖಂಡಿತ ಇಲ್ಲ. ನಮ್ಮ ಹಿರಿಯರು, ಮಹರ್ಷಿಗಳು ಈ ಪ್ರಶ್ನೆಗೆ ನೂರಾರು ವರ್ಷಗಳ ಹಿಂದೆನೇ ಉತ್ತರ ಕೊಟ್ಟಿದ್ದಾರೆ. ಡಿ.ವಿ. ಗುಂಡಪ್ಪನವರು ಇದನ್ನು ಬಹಳ ಸೊಗಸಾಗಿ ವಿವರಿಸ್ತಾರೆ. ಕನ್ನಡದಲ್ಲಿ ಒಳ್ಳೆಯದು ಅನ್ನೋ ಮಾತಿನ ಮೂಲ ಒಳ್ ಅಥವಾ ಉಳ್ ಎಂಬ ಧಾತುವಿನಿಂದ ಬರುತ್ತೆ. ಉಳ್ ಅಂದರೆ ಇರುವುದು ಎಂದರ್ಥ. ಹಾಗಾಗಿ ಒಳ್ಳೆಯದು ಅಂದರೆ ಯಾವುದು ಬಹುಕಾಲ ಉಳಿದುಕೊಂಡಿರ್ತದೆಯೋ, ಯಾವುದು ಕುಂದದೇ ಇರ್ತದೆಯೋ ಅದೇ ಒಳ್ಳೆಯದು. ಸಂಸ್ಕೃತದಲ್ಲಿ ಒಳ್ಳೆಯದಕ್ಕೆ ಸತ್ ಅಂತಾರೆ. ಸತ್ ಅನ್ನೋ ಪದಕ್ಕೆ 2 ಅರ್ಥ ಇದೆ. ಒಳ್ಳೆಯದು ಮತ್ತು ಶಾಶ್ವತವಾದದ್ದು ಎಂದರ್ಥ. ಈ ಸಜ್ಜನ, ಸದ್ಭಾವನೆ, ಸದ್ಗುಣ, ಸಚ್ಚಿದಾನಂದ, ಹೀಗೆ 2 ಭಾಷೆಗಳಲ್ಲಿ ಹೇಳಿರುವ ಅರ್ಥ ಒಂದೇ. ಯಾವುದಕ್ಕೆ ಕಾಲ, ದೇಶ, ಸಂದರ್ಭಗಳಿಂದ ಬದಲಾವಣೆ ಆಗುವುದಿಲ್ವೋ, ಹಾನಿ ಆಗುವುದಿಲ್ವೋ, ನಾಶವಾಗುವುದಿಲ್ವೋ ಅದೇ ನಿಜವಾದ ಒಳ್ಳೆಯದು. ಸೊ ಒಳ್ಳೆಯದರ ಮುಖ್ಯ ಲಕ್ಷಣವೇ ಬಾಳಿಕೆ ಅಥವಾ ಶಾಶ್ವತ ಎನ್ನುವುದು. ನಮ್ಮ ಇಷ್ಟಗಳೇ ಒಳ್ಳೆಯದಲ್ಲ. ನಿಜವಾದ ಒಳ್ಳೆಯದು ಅಂದರೆ ನಮ್ಮ ಮನಸ್ಸಿನ ಕ್ಷಣಿಕ ಬಯಕೆ ಅಲ್ಲ. ನಮಗೆ ಇಷ್ಟವಾದ ತಿಂಡಿ, ನಮಗೆ ಇಷ್ಟವಾದ ಬಟ್ಟೆ, ಇವು ನಮ್ಮ ಮೂಡ್ ಮೇಲೆ, ಹಸಿವಿನ ಮೇಲೆ ನಿಂತಿರುತ್ತೆ. ಇವು ಕೇವಲ ಕ್ಷಣಿಕವಾದಂತಹ ಅಶಾಶ್ವತವಾದ ಸುಖ. ನಿಮ್ಮ ಆಸೆ ಮತ್ತು ಒಳ್ಳೆಯದು ಎರಡೂ ಒಂದೇ ಅಲ್ಲ. ಒಳ್ಳೆಯದು ಅಂದರೆ ಯಾವುದಾದ್ರೂ ಪ್ರದೇಶ ಅಥವಾ ಕ್ಷೇತ್ರ, ಕಾಲವನ್ನು ಮೀರಿದ್ದು. ಯಾವುದೂ ಒಂದು ನಿರ್ದಿಷ್ಟ ಸಂದರ್ಭಕ್ಕೆ ಮಾತ್ರ ಒಳ್ಳೆಯದಾಗಿರ್ತದೆಯೋ ಅದನ್ನು ನಿಜವಾಗ್ಲೂ ಒಳ್ಳೆಯದು ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಡಿ.ವಿ. ಜಿಯವರು ಹೇಳ್ತಾರೆ. ಉದಾಹರಣೆಗೆ ಹೇಳೋದಾದರೆ, ಒಂದು ಕ್ರಿಕೆಟ್ ಪಂದ್ಯವನ್ನು ತಗೊಳ್ಳಿ. ಅಲ್ಲಿ ಗೆಲ್ಲೋದಕ್ಕೆ ಆ ಮ್ಯಾಚ್ಗೆ ಮಾಡಿದಂತಹ ಪ್ಲ್ಯಾನಿಂಗನ್ನೇ ಇನ್ನೊಂದು ಮ್ಯಾಚಿಗೆ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಅಥವಾ ಇನ್ನೊಂದು ಟೀಮಿನ ವಿರುದ್ಧ, ಇನ್ನೊಬ್ಬ ಪ್ಲೇಯರ್ನ ವಿರುದ್ಧ ಆ ಪ್ಲ್ಯಾನಿಂಗ್ ಕೆಲಸ ಮಾಡದೇ ಹೋಗ್ಬೋದು. ಆದ್ದರಿಂದ ಸಾರ್ವತ್ರಿಕವಾಗಿ ಒಂದನ್ನೇ ಒಳ್ಳೆಯದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇನ್ನೊಂದು ಉದಾಹರಣೆ, ಕಂಪನಿಯಲ್ಲಿ ಬಾಸ್ ಆಗಿ ಆರ್ಡರ್ ಮಾಡಿ ಕೆಲಸ ಮಾಡಿಸ್ಕೊಳ್ಳೋವಂಥದ್ದು ಒಳ್ಳೆಯದಾಗಿರ್ಬೋದು. ಆದರೆ ಅದೇ ಬಾಸ್ ಮನೆಗೆ ಬಂದಾಗ, ಮನೆಯಲ್ಲೂ ಕೂಡ ಅದೇ ರೀತಿ ಕುಟುಂಬದವರೊಂದಿಗಿದ್ದಾಗ ಬಾಸ್ ರೀತಿಯಲ್ಲೇ ನಡ್ಕೊಂಡ್ರೆ ಅದು ತಪ್ಪಾಗಿ ಕಾಣ್ಬೋದು. ಹಾಗಾಗಿ ನಿಜವಾದ ಒಳ್ಳೆಯದು ಎಂದರೆ ಪರಿಸ್ಥಿತಿ, ಪಾತ್ರ ಮತ್ತು ಕಾಲ ಬದಲಾದರೂ ಅದು ಒಳ್ಳೆಯದಾಗಿಯೇ ಉಳಿದಿರಬೇಕು. ಕ್ಷಣಿಕವಾದದ್ದು ಅಥವಾ ಬದಲಾಗುವಂಥದ್ದು ಒಳ್ಳೆಯದು ಅನ್ನೋದಕ್ಕೆ ಆಗೋದೇ ಇಲ್ಲ. ಇನ್ನು ಒಳ್ಳೆಯದು ಅಂದರೆ ಹಾನಿ ಮಾಡದೇ ಇರುವಂಥದ್ದು. ಯಾವುದೇ ಒಂದು ಕಾರ್ಯ ಮಾಡುವಾಗ ಯಾರಿಗೂ ತೊಂದರೆ ಆಗುವುದಿಲ್ಲ ಅನ್ನೋದನ್ನು ನಾವು ಖಚಿತ ಮಾಡ್ಕೋಬೇಕು. ನಿಮ್ಮ ಖುಷಿಗಾಗಿ ನೆರೆಹೊರೆಯವರಿಗೆ ಅಥವಾ ಪ್ರಕೃತಿಗೆ ತೊಂದರೆ ಆಗಬಾರ್ದು. ಒಳ್ಳೆಯದರ ಮೊದಲ ಲಕ್ಷಣ ನಿಮಗೂ, ಸಮಾಜಕ್ಕೂ, ಪ್ರಕೃತಿಗೂ ಕನಿಷ್ಠ ಹಾನಿ ಮಾಡದೇ ಇರೋದು. ಇನ್ನೊಂದು, ಒಳ್ಳೆಯದು ಅಂದರೆ ಒಂದು ರೀತಿಯ ಒಳ್ಳೆಯ ಸ್ವಭಾವವನ್ನು ಬೆಳೆಸ್ಕೊಳ್ಳುವಂಥದ್ದು. ಯಾವುದು ನಮ್ಮೊಳಗಿನ ಶ್ರೇಷ್ಠ ಗುಣಗಳಾದಂತಹ ದಯೆ, ಪ್ರಾಮಾಣಿಕತೆ, ಜವಾಬ್ದಾರಿಯನ್ನು ಹೊರತರುತ್ತದೆಯೋ ಅದೇ ನಿಜವಾದ ಒಳ್ಳೆಯದು. ಉದಾಹರಣೆಗೆ, ನೀವು ಬಡ ವಿದ್ಯಾರ್ಥಿಗೊಬ್ಬರಿಗೆ ಸಹಾಯ ಮಾಡಿದರೆ
ನಿಮ್ಮಲ್ಲಿರುವಂತಹ ಉದಾರತೆ ಎಂಬ ಉತ್ತಮ ಸ್ವಭಾವ ಬೆಳೆಯುತ್ತೆ. ಇದು ನಿಮ್ಮ ವ್ಯಕ್ತಿತ್ವವನ್ನು ಶಾಶ್ವತವಾಗಿ ಸುಧಾರಿಸ್ತದೆ. ಇನ್ನೊಂದು, ಒಳ್ಳೆಯದು ಅಂದರೆ ಬಾಳಿಕೆ ಬರುವಂಥದ್ದು, ಶಾಶ್ವತವಾದಂತಹ ಮೌಲ್ಯ. ಒಳ್ಳೆಯದು ಅಂದರೆ ಯಾವುದು ಬಹುಕಾಲ ಉಳಿದಿರುತ್ತದೆಯೋ ಅದೇ. ನಿಮ್ಮ ಹಣ ಅಥವಾ ವಸ್ತುಗಳು ನಾಶ ಆಗಬಹುದು, ಆದರೆ ನೀವು ಕಷ್ಟಪಟ್ಟು ಗಳಿಸಿದಂತಹ ನಂಬಿಕೆ, ವಿಶ್ವಾಸ ಹಾಗೂ ನೀವು ಅಳವಡಿಸ್ಕೊಂಡಂತಹ ಪ್ರಾಮಾಣಿಕತೆಯ ಮೌಲ್ಯ ಶಾಶ್ವತವಾಗಿ ಉಳಿದಿರುತ್ತೆ. ಜನ ಅದನ್ನು ನೆನೆಸ್ತಾರೆ. ಒಳ್ಳೆಯದು ಅಂದರೆ ಆಂತರಿಕ ನೆಮ್ಮದಿ. ಒಳಿತು ಮತ್ತು ಕೆಡುಕಿಗೆ ಇರುವ ಮುಖ್ಯ ವ್ಯತ್ಯಾಸ ಅಂದರೆ ಅದು ನಮ್ಮ ಆತ್ಮಸಾಕ್ಷಿಯ ಮೇಲೆ ಬೀರುವ ಪರಿಣಾಮ. ನೀವು ಸುಳ್ಳು ಹೇಳಿ ಹೆಚ್ಚು ಹಣ ಗಳಿಸಿದ್ರೂ ಒಳಗೊಂದು ಭಯ ಮತ್ತು ತಳಮಳ ಇದ್ದೇ ಇರ್ತದೆ. ಆದರೆ ಸತ್ಯದಿಂದ ಬದುಕಿದ್ರೆ ರಾತ್ರಿ ನೆಮ್ಮದಿಯಿಂದ ನಿದ್ರೆ ಮಾಡಬಹುದು. ನಿಜವಾದ ಒಳ್ಳೆಯದರ ಅಂತಿಮ ಫಲಿತಾಂಶ ಶಾಶ್ವತವಾದಂತಹ ನೆಮ್ಮದಿ. ಇನ್ನೂ ಮುಂದುವರೆದು ಅಂತಿಮವಾದ ಒಳ್ಳೆಯದು ಅಂದರೆ ಏನು ಅನ್ನೋದನ್ನು ನಮ್ಮ ಮಹರ್ಷಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಜೀವನದ ಪರಮ ಗುರಿಯ ಕಡೆಗೆ ಕರೆದೊಯ್ಯುವುದು. ಯಾವುದೂ ನಮ್ಮನ್ನು ಆ ನಿತ್ಯ ಚೈತನ್ಯ ಅಥವಾ ಎಲ್ಲ ಧರ್ಮದವರು ಬೇರೆ ಬೇರೆ ಹೆಸರಿನಿಂದ ಕರೆಯುವ ಆ ಸರ್ವಶಕ್ತ ಪರಮಾತ್ಮನ ಕಡೆಗೆ ಕರೆದುಕೊಂಡು ಹೋಗಬಲ್ಲದೋ ಅದೇ ಒಳ್ಳೆಯದು. ಯಾವುದು ನಮ್ಮನ್ನು ಆ ಸತ್ಯದಿಂದ ದೂರ ಮಾಡ್ತದೆಯೋ ಅದೇ ಕೆಟ್ಟದ್ದು. ಆ ಅಂತಿಮವಾದ ಅತ್ಯುತ್ತಮವಾದ ಒಳ್ಳೆಯದನ್ನು ತಲುಪುವ ಮಾರ್ಗವನ್ನು ನಮ್ಮ ಪೂರ್ವಜರು ನಮಗೆ ಈ ಹಿಂದೆನೇ ತಿಳಿಸ್ಕೊಟ್ಟಿದ್ದಾರೆ. ಅದುವೇ ಚತುರ್ವಿಧ ಪುರುಷಾರ್ಥಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು ಅಂತಿಮ ಸತ್ಯವನ್ನು, ಶಾಶ್ವತವಾದ ಒಳ್ಳೆಯದನ್ನು ತಲುಪಲು ಇರುವಂತಹ ಮೆಟ್ಟಿಲುಗಳಂತೆ. ಮತ್ತು ಇದೇ ನಿಜವಾದ ಒಳ್ಳೆಯದು ಅಂತ ಅವರು ಹೇಳಿದ್ದಾರೆ. ನಮ್ಮೆಲ್ಲರ ಲೈಫ್ನ ಆಸೆಗಳು, ಕನಸುಗಳು, ಪ್ರಯತ್ನಗಳು ಈ 4 ಪುರುಷಾರ್ಥಗಳ ಅಡಿಯಲ್ಲೇ ಬರುತ್ತೆ. ಈ 4 ಮೆಟ್ಟಿಲುಗಳ ಮೂಲಕವೇ ನಾವು ಶಾಶ್ವತವಾದ ಒಳ್ಳೆಯದನ್ನು ತಲುಪಬೇಕು ಅಂತ ಅವ್ರು ಹೇಳ್ತಾರೆ. ಈ 4 ಪುರುಷಾರ್ಥಗಳ ಬಗ್ಗೆ, ಇಂದಿನ ಜೀವನಕ್ಕೆ ಅವು ಹೇಗೆ ಅನ್ವಯಿಸ್ತವೆ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ವಿವರವಾಗಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡ್ ನೋಟಿಫಿಕೇಷನ್ಗಾಗಿ ತಪ್ಪದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ. ನಮಸ್ಕಾರ.